ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಿನ್ನೆನೆ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇವತ್ತು ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಸೊ ಖಂಡಿತವಾಗ್ಲೂ ಇವತ್ತು ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. ತುಂಬ ಜನ ಸ್ಟೂಡೆಂಟ್ ಕೇಳ್ತಾ ಇದ್ರ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರಾ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳನ್ನು ಇದೇ ಒಂದು ವಿಡಿಯೋನ ಮಾಡೋಣ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ನಾನು ರಿಸಲ್ಟ್ ಟೈಮಿಂಗ್ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು. ಸೆಕೆಂಡ್ PUC ಇವಾಗ ಎಕ್ಸಾಮ್ ಏನು ಬರೆದಿದ್ದೀರಾ ಅದರಲ್ಲಿ ಕೆಲವೊಂದು ಗೊಂದಲಗಳು ಕೂಡ ಇದೆ. 35 ಮಾರ್ಕ್ಸ್ ತೆಗೆದುಕೊಂಡ್ರೆ ಪಾಸ್ ಅಂತ ಇತ್ತು, ಆದರೆ ಈ ವರ್ಷದಿಂದ 30% ನೀವು ತೆಗೆದುಕೊಂಡ್ರೆ ನಿಮಗೆ ಪಾಸ್ ಅಂತ ಇದೆ. ಸೊ ನೀವು 35 ತೆಗೆದುಕೊಳ್ಬೇಕಂತೇನಿಲ್ಲ. ಸೊ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನೀವು ಕೇವಲ 30% ತೆಗೆದುಕೊಂಡ್ರು ನೀವು ಪಾಸ್ ಅಂತ ಹೇಳಿ ಅಲ್ಲಿ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್. ಸೊ ಅದ್ರ ಜೊತೆಗೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಮಾರ್ಕ್ಸನ್ನು ಯಾವ ಒಂದು ಸಂದರ್ಭಗಳಲ್ಲಿ ಕೊಡ್ತಾರೆ ಅನ್ನೋದನ್ನು ಚರ್ಚೆ ಮಾಡೋಣ ಇಲ್ಲಿ. ಸೊ ನೋಡಿ, ತಪ್ಪು ಪ್ರಶ್ನೆಗಳು ಅಂತ ಅಂದರೆ ಪೇಪರ್ನಲ್ಲಿ ಯಾವುದೇ ಪ್ರಶ್ನೆ ತಪ್ಪಾಗಿರುತ್ತೆ, ಪುಸ್ತಕದಲ್ಲಿರುವಂಥ ಪ್ರಶ್ನೆ ಬಂದಿಲ್ಲದೆ ಹೊರಗಿನ ಒಂದು ಪ್ರಶ್ನೆ ಬಂದಿದ್ದರೆ ಮಾತ್ರ, ಹಾಗೆಯೇ ಆ ಪ್ರಶ್ನೆಯನ್ನು ನೀವು ಅಟೆಂಪ್ಟ್ ಮಾಡಿದರೆ, ಅಂದರೆ ನೀವು ಸ್ವಲ್ಪ ಆದರೂ ಅದನ್ನ ಟಚ್ ಮಾಡಿ ಬರೆದಿದ್ರೆ ಮಾತ್ರ ನಿಮಗೆ ಅದಕ್ಕೆ ಗ್ರೇಸ್ ಮಾರ್ಕ್ಸನ್ನು ನೀಡ್ತಾರೆ ಫ್ರೆಂಡ್ಸ್. ಓಕೆನಾ? ಸೊ ಈ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸನ್ನು ನೀಡುವಂತಹ ಒಂದು ನಿಯಮ ಇದೆ. ಸೊ ಇದು ಪ್ರತಿ ವರ್ಷವೂ ಕೂಡ ನೀಡ್ತಾರೆ. ಸೊ ಯಾವುದೇ ಒಂದು ಪ್ರಶ್ನೆ ತಪ್ಪಾಗಿ ಪ್ರಿಂಟ್ ಆಗಿದ್ದರೆ ಅಥವಾ ಔಟ್ ಆಫ್ ಸಿಲೆಬಸ್ನಿಂದ ಯಾವುದೇ ಪ್ರಶ್ನೆ ಬಂದಿದ್ದರೆ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ನೀಡ್ತಾರೆ. ಇದು ಕ್ಲಿಯರ್ ಆಗಿರಲಿ. ಇನ್ನು ಸೆಕೆಂಡ್ ನಿಯಮದಂತೆ ಅಸ್ಪಷ್ಟ ಪ್ರಶ್ನೆಗಳು ಅಂತ ಇರುತ್ತೆ. ಅದರ ಪ್ರಶ್ನೆ ಅರ್ಥವಾಗದೇ ಇರುವಂತಹ, ಅಂದರೆ ಗೊಂದಲವನ್ನು ಸೃಷ್ಟಿಸುವಂಥ ಪ್ರಶ್ನೆ ಏನಾದರೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ನೀಡಿ. ಮತ್ತೆ ಯಾರಿಗೆ ಗ್ರೇಸ್ ಮಾರ್ಕ್ಸನ್ನು ನೀಡ್ತಾರೆ ಅಂತ ಅಂದರೆ, ಮೂರನೇದಾಗಿ ಅಲ್ಪ ಅಂಕಗಳ ಕೊರತೆ ಅಂತ. ಅಂದರೆ ಒಬ್ಬ ವಿದ್ಯಾರ್ಥಿ ಬರೆದಿರ್ತಾನೆ ಎಕ್ಸಾಮ್, ಬಟ್ ಬರೆದು 1 ಅಥವಾ 2 ಮಾರ್ಕ್ಸ್ಗಳಿಂದ ಫೇಲ್ ಆಗುವಂಥ ಚಾನ್ಸ್ ಏನಾದರೂ ಇದ್ದರೆ ಆವಾಗ ಅವನಿಗೆ ಆ 2 ಮಾರ್ಕ್ಸ್ಗಳನ್ನು ಕೊಟ್ಟು ಗ್ರೇಸ್ ಮಾರ್ಕ್ಸನ್ನು ನೀಡಿ ಅವನಿಗೆ ಪಾಸ್ ಮಾಡುವಂಥ ಕೆಲಸ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಫ್ರೆಂಡ್ಸ್. ಅದು ಬಿಟ್ಟು ನಿಮಗೆ ನಿಮ್ಮ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಥವಾ ಎಲ್ಲ ನಮ್ಮ ರಿಸಲ್ಟ್ 100% ಆಗಲಿ ಅಂತ ಹೇಳಿ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ನೀಡೋದಿಲ್ಲ. ಸೊ ಯಾರು 1-2 ಮಾರ್ಕ್ಸ್ನಿಂದ ಅನುತ್ತೀರ್ಣವಾಗುವಂತಹ ಒಂದು ಸ್ಟೇಜ್ನಲ್ಲಿರ್ತಾರೆ ಅವ್ರಿಗೆ ಒಂದು ಮಂಡಳಿಯ ಶಿಫಾರಸ್ಸಿನ ಮೇರೆಗೆ ಅವ್ರಿಗೆ 2 ಅಂಕಗಳನ್ನು ನೀಡಿಬಿಟ್ಟು ಅಲ್ಲಿ ಗ್ರೇಸ್ ಮಾರ್ಕ್ಸನ್ನು ನೀಡಿ ಪಾಸ್ ಮಾಡುವಂಥ ಕಾರ್ಯ ಮಾಡ್ತಾರೆ. ಗ್ರೇಸ್ ಮಾರ್ಕ್ಸನ್ನು ಯಾವ ಸಂದರ್ಭದಲ್ಲಿ ನೀಡ್ತಾರೆ ಅಂತ ಅಂದರೆ, ಗ್ರೇಸ್ ಮಾರ್ಕ್ಸ್ ನೀಡಬೇಕು ಅಂತ ಅಂದರೆ ನೀವು ಆ ಪ್ರಶ್ನೆಯನ್ನು ಟಚ್ ಮಾಡಿರಬೇಕು, ಅಂದರೆ ಅಟೆಂಪ್ಟ್ ಮಾಡಿರಬೇಕು ಫ್ರೆಂಡ್ಸ್. ನೀವು ಆ ಪ್ರಶ್ನೆಯನ್ನು ಟಚ್ ಮಾಡಿರಬೇಕು ಅಥವಾ ಅಟೆಂಪ್ಟ್ ಮಾಡಿರಬೇಕು. ನೋಡಿ, ಆ ಪ್ರಶ್ನೆ ನಿಮಗೆ ಅರ್ಥ ಆಗ್ತಾ ಇಲ್ಲ, ಗೊಂದಲಮಯವಾಗಿದೆ ಅಂತ ಹೇಳಿ ನೀವು ಹಾಗೆ ಬಿಟ್ಟು ಬರಬಾರ್ದು. ಆ ಪ್ರಶ್ನೆಯನ್ನು ನಿಮಗೆ ತಪ್ಪಿರಲಿ ಸರಿ ಇರಲಿ ನೀವು ಒಂದು ಸಲ ಟ್ರೈ ಆದರೂ ಮಾಡಿರಬೇಕು. ಆವಾಗ ಮಾತ್ರ ನಿಮಗೆ ಅಲ್ಲಿ ಗ್ರೇಸ್ ಮಾರ್ಕ್ಸನ್ನು ನೀಡ್ತಾರೆ ಫ್ರೆಂಡ್ಸ್. ಸೊ ಇದು ಪ್ರತಿ ವರ್ಷ ಕೂಡ ಹೀಗೆ ನೀಡ್ತಾರೆ. ನೋಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಗ್ರೇಸ್ ಮಾರ್ಕ್ಸ್ ನೀಡುವುದು ಪ್ರತಿ ವರ್ಷದ ಮಂಡಳಿಯ ನಿರ್ಧಾರ ಮತ್ತು ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಓಕೆನಾ? ಅಂತ ಅಂದರೆ ಗ್ರೇಸ್ ಮಾರ್ಕ್ಸ್ ಯಾವಾಗ ನೀಡ್ತಾರೆ ಅಂತ ಅಂದರೆ ಆ ಒಂದು ಮಂಡಳಿಯ ನಿರ್ಧಾರ ಆಗಿರುತ್ತೆ. ಹಾಗೆಯೇ ಕಠಿಣ ಏನಾದರೂ ಪ್ರಶ್ನೆ ನಿಮಗಿದ್ರೆ, ನಿಮಗೆ ಅದು ಅರ್ಥ ಆಗಿಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಅವರು ನೀಡ್ತಾರೆ. ಹಾಗೆಯೇ ಕಡ್ಡಾಯವಾಗಿ ಗ್ರೇಸ್ ಮಾರ್ಕ್ಸನ್ನು ನೀಡಿ ಮಕ್ಕಳನ್ನು ಪಾಸ್ ಮಾಡುವಂಥ ಕಾರ್ಯ ಮಂಡಳಿಯವರು ಮಾಡೋದಿಲ್ಲ ಫ್ರೆಂಡ್ಸ್. ಸೊ ನಾ ಹೇಳಿದಾಗೆ ಯಾರಾದರೂ ಅನುತ್ತೀರ್ಣ ಆಗುವಂಥ ಸ್ಟೇಜ್ನಲ್ಲಿ ಇದ್ದಾಗ ಅವ್ರಿಗೆ 1 ಅಥವಾ 2 ಮಾರ್ಕ್ಸನ್ನು ಕೊಟ್ಟು ಗ್ರೇಸ್ ಮಾರ್ಕ್ಸನ್ನು ನೀಡಿ ಪಾಸ್ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಈ ರೀತಿಯಾಗಿ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ನೀಡಿ ಪಾಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರು ಕೂಡ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಡಿ ನಮಗೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಹೇಳಿ. ನೀವೆಷ್ಟು ಬರೆದಿರ್ತೀರಾ ನೀವು ಅದ್ರ ಮೇಲೇ ಪಾಸ್ ಆಗ್ತೀರಾ. ಕೇವಲ 35ನಿಂದ 30%ಗೆ ಇಳಿಕೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನೀವು 30%ಅನ್ನು ತೆಗೆದುಕೊಂಡಿದ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗುತ್ತೆ. ಇನ್ನೂ ಹೆಚ್ಚಿನ ಅಂಕ ತೊಗೊಂಡಿದ್ರೆ ನೀವು ಮೆರಿಟ್ನಲ್ಲಿ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಕೂಲಾಗಿ ನಿಮ್ಮ ರಿಸಲ್ಟನ್ನು ನೋಡಿ, ಒಂದು ವೇಳೆ ಅನುತ್ತೀರ್ಣ ಆದರೂ ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. 3 ಟೈಮ್ಸ್ ನಿಮಗೆ ಮತ್ತೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಮತ್ತು ಸೆಕೆಂಡ್ ಚಾನ್ಸನ್ನು ತೆಗೆದುಕೊಂಡು ನೀವು ಎಕ್ಸಾಮನ್ನು ಬರೀಬಹುದು. ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಇದು ಕೇವಲ ನಿಮ್ಮ ಒಂದು ನಾಲೆಜ್ ಬೇಸ್ ಆಗಿರುವಂಥ ಎಕ್ಸಾಮ್ ಆಗಿದೆ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ರಿಸಲ್ಟನ್ನು ಚೆಕ್ ಮಾಡಿ. ಸೊ ಟೈಮಿಂಗ್ ಬಂದುಬಿಟ್ಟು 3 ಗಂಟೆ ಅಂತ ಹೇಳಿದ್ದಾರೆ. ಹೌದು, ಎಲ್ಲ ವೆಬ್ಸೈಟ್ಗಳಲ್ಲಿ ಮತ್ತು ಎಲ್ಲ ಕಾಲೇಜ್ಗಳಲ್ಲಿ 3 ಗಂಟೆಗೆ ನಿಮ್ಮ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಹಾಗೆಯೇ ನೀವು ಆನ್ಲೈನ್ನಲ್ಲಿ ಯಾವ ರೀತಿ ನೋಡಬೇಕು, ಯಾವ ರೀತಿ ಪ್ರೊಸೆಸನ್ನು ಫಾಲೋ ಮಾಡಬೇಕು ಅಂತ ಹೇಳಿ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿಬಿಟ್ಟು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿ ಫ್ರೆಂಡ್ಸ್. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಹಾಗೆಯೇ
ಈ ವಿಡಿಯೋ ನಿಮಗೆ ಸ್ವಲ್ಪ ಹೋದರೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಇದೇ ಒಂದು ಚಾನಲಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಹಾಗೆಯೇ ಎಲ್ಲ ತರಹದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳ ವಿಡಿಯೋಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.